ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮೊದಲನೇದಾಗಿ ಓಂ ಶಿವ ಆಯ್ತು ನನ್ನ ಡೆಬ್ಯೂ ಸಿನಿಮಾ. ಈಗ ಏನು 3 ಗೀತೆ ಸಾಂಗ್ಸ್ ರಿಲೀಸ್ ಆಗಿದೆ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಒಂದು ಡೆಬ್ಯೂ ಸಿನಿಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಇದಕ್ಕೆ ಮೀಡಿಯಾದವರಾಗಲಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಲಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ್ ಅಡ್ಲಿ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಫಸ್ಟ್ ಡೆಬ್ಯೂ ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗಲಿ, ಹೀರೋಯಿನ್ಗಾಗಲಿ, ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ರಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನಿಮಾ, ಇದೇ 5ನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾ ಇದ್ದೀವಿ. ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡಿಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ. ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ದರೆ ಒಬ್ಬ ತಂದೆ ಇದ್ದಿರೋ ಮಗಳನ್ನ ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತಾರೆ, ಅದೊಂದು ಕಂಟೆಂಟ್ ಇದೆ. ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ, ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಅದರಿಂದ ಆಚೆ ಹೆಂಗೆ ಬರ್ತಾರೆ ಅನ್ನೋದೊಂದು ಸಿನಿಮಾದಿದೆ. ಅಪೂರ್ವ ಮೇಡಮ್ ಹಂಗೆ ವೇದಿಕೆಗೆ ಬರ್ಮಾಡ್ಕೊಳ್ತೀವಿ. ಮ್ಯಾಮ್ ಬನ್ನಿ. ಆ್ಯಂಡ್ ಇದೇ ಸೆಪ್ಟೆಂಬರ್ 5ನೇ ತಾರೀಕು ತೆರೆ ಮೇಲೆ ಬರ್ತಾ ಇದ್ದೀವಿ. ಆ್ಯಂಡ್ ಇದು ಡಿಸ್ಟ್ರಿಬ್ಯೂಟ್ರ್ ಬಂದು ವಿಜಯ್ ಸಿನಿಮಾಸ್ ಅವರು ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ 5ನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಚಾಲೆಂಜ್ ಆಗಿತ್ತು ಯಾಕಂದರೆ ಇದು ನಂದು 3 ಪಾತ್ರ 3 ಶೇಡಲ್ಲಿ ಬರುತ್ತೆ ಸರ್. ಇದು ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಒಂದು ಬ್ರೇಕಪ್ ಆದಾಗ ಒಂದು ಸಿಚುಯೇಷನ್ಸ್ ಏನೆಲ್ಲ ಫೇಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಇದೆರಡು ಬಿಟ್ಟರೆ ಮಾಸ್ ಕ್ಯಾರೆಕ್ಟರ್ ಒಂದಿದೆ ಸರ್, ನಡೀತು ಸರ್. ನಾನು ಡೈರೆಕ್ಟರ್ ನನ್ನ ಜೊತೆ ಆಲ್ಮೋಸ್ಟ್ ಒಂದು 7 to 8 months ಟ್ರಾವೆಲ್ ಮಾಡಿದ್ರು ಡೈರೆಕ್ಟ್ರು. ಇದೆಲ್ಲ ಓಕೆ ಆಗಿ ಸರ್ ಓಕೆ ನಾವು ಸಿನಿಮಾ ಮಾಡ್ಬೋದು ಅಂದಾದ್ಮೇಲೆ ನಾವು ಸೆಟ್ಟಿಗೆ ಹೋಗಿದ್ದು ಸರ್. ಸರ್ ಇಲ್ಲ ಸರ್, ಕನ್ನಡ ಮಾತ್ರ ಸರ್. ಸರ್ ಅದು ನನಗೆ ಗೊತ್ತಿಲ್ಲ ಸರ್, ನಾನು ಆರ್ಟಿಸ್ಟ್, ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್. ಹೇಳಿದ್ದೀನಿ ಸರ್ ಮೊದಲೇ, ಕಾರಲ್ಲಿ ಇಬ್ಬರು ಅಪ್ಪ ಮಕ್ಕಳು ಪ್ರೊಡ್ಯೂಸರ್ ಆಗಿದ್ರು. ಕಾರಲ್ಲಿ ಬರ್ತಾ ಇದ್ವಿ, ಕಾರ್ ಇಳಿದ್ಮೇಲೆ ನಾನು ಆರ್ಟಿಸ್ಟ್, ಅವ್ರು ಪ್ರೊಡ್ಯೂಸರ್ ಸರ್. ಅದೇ ಥರ ಇದೆ. ಮನೆಗೆ ಬಂದ್ಮೇಲೆ ಮಗ ಸರ್, ಮುದ್ದಾದ ಮಗ ಸರ್. ಅವ್ರಿಗೆ ಸರ್, ಆದ್ರೆ ಅವ್ರ ಮನೇಲಿ ಮಾತ್ರ ಮಗ, ಅಲ್ಲಿ ಮನೇಲಿ ಇಸ್ಕೋಬೋದು ಸರ್, ಸಿನಿಮಾಲಿ ಇಸ್ಕೊಳ್ಳೋದು. ಸರ್ ನನಗೆ ಆ್ಯಕ್ಚುಲಿ ಇದು ನಾನು ದುಬೈಲಿ ಹೋಗ್ತಾ ಇದ್ದಲ್ಲ ಸರ್, ಆಗ ಹೋಗಿ ಬಂದಿರೋದೇ ಫ್ಲೈಟ್ಸು, ಆರ್ಟಿಸ್ಟ್ ಡೇಟ್ಸ್ ಮ್ಯಾಚ್ ಮಾಡಬೇಕಿತ್ತು. ನಂದು ಅದೇ ಫ್ಲೈಟ್ ಚಾರ್ಜಸ್ಸೇ ಜಾಸ್ತಿ ಆಗ್ಬಿಟ್ಟಿತ್ತು ಸರ್. ಅದೇ ಸರ್, ಖಂಡಿತ ಸರ್. ವರ್ಧನ್ ಸರ್, ಯಶ್ ಶೆಟ್ಟಿ ಸರ್, ಸುದೀಪ್ ಸರ್, ಆಮೇಲೆ ಇವ್ರದ್ದೆಲ್ಲಾರ್ದು ಮ್ಯಾಚ್ ಮಾಡಿಸ್ಬೇಕಂದ್ರೆ ಪ್ಲ್ಯಾನ್ ಮಾಡಬೇಕಿತ್ತು ಸರ್. ಮ್ಯಾಮ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮುಗಿಸಿದ್ದೀನಿ ದುಬೈಗೆ. ಒಂದು 3 months ಇಂಟರ್ನ್ಶಿಪ್ ಮಾಡಿದ್ದೀನಿ ದುಬೈಲೇ, ಶೋಭಾ ಅವ್ರ ಮಾಡಿದ್ದೀನಿ. ಹಾಂ ಮ್ಯಾಮ್, ಬಿಸ್ನೆಸ್ ಮ್ಯಾಮ್. ಬಿಸ್ನೆಸ್ ನಂದು ಪ್ರೊಫೆಷನ್ ಮ್ಯಾಮ್, ಸಿನಿಮಾ ನನ್ನ ಪ್ಯಾಷನ್ ಮ್ಯಾಮ್. ಯಾವ್ದ್ರಲ್ಲಿ ಮ್ಯಾಮ್? ಸಿನಿಮಾನ ಮ್ಯಾಮ್, ಅದು ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಧೈರ್ಯ ಮಾಡಿ ಹಾಕಿದ್ದಾರೆ. ಸರ್ ನಂದು ಹೇಳಿದೆ ಸರ್, ಪ್ರೊಫೆಷನ್ ಅಂತ ಬಂದರೆ ನನ್ನ ಬಿಸ್ನೆಸ್ ಸರ್. ಪ್ಯಾಷನ್ ಅಂತ ಬಂದಾಗ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ಫಸ್ಟ್ ಸಿನಿಮಾ ಅಲ್ವಾ ಸರ್, ಇನ್ನೂ ಸ್ವಲ್ಪ ಕಲಿತಾನೆ ಸರ್, ಮುಂದೆ ಖಂಡಿತ ಎಲ್ಲ ಕಲ್ತ್ಕೊತೀನಿ ಸರ್. ಇನ್ನೊಬ್ಬ ತಮ್ಮ ಇದ್ದಾನೆ ಸರ್, ಅವನಿಗೊಂದು ಆಲ್ರೆಡಿ ಪ್ರಾಜೆಕ್ಟ್ ನಡೀತಿದೆ ಸರ್. ಏನೇನು ಮಾಡಿದ್ರು ಇಬ್ಬರಿಗೂ ಸಮವಾಗಿ ಮಾಡ್ತಾರೆ ಸರ್. ನಾನು ಥ್ಯಾಂಕ್ ಯು ಸರ್. ಕರೆಕ್ಟ್ ಮ್ಯಾಮ್. ಓಕೆ, ಆಲ್ ದಿ ಬೆಸ್ಟ್. ಈಗ ಹೀರೋನ್ ಏನಿಗೆ ಸೆಲೆಕ್ಟ್ ಮಾಡಿದ್ರಿ? ಆ ಕ್ವಶನ್ ಕೇಳಿದ್ರಲ್ಲ, ಆನ್ಸರ್ ಮಾಡ್ಬಿಡಿ. ಎಲ್ಲರಿಗೂ ನಮಸ್ತೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ವಿಜಯ್ ಸಿನಿಮಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಆಲ್ಮೋಸ್ಟ್ ನಮಗೆ ಇವಾಗ 3 ಸಾಂಗ್ ನಾವು ರಿಲೀಸ್ ಮಾಡಿದ್ದೀವಿ. ಒಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ರು, ಪ್ಯಾಥೋಸನ್, ತುಂಬ ಚೆನ್ನಾಗಿ ಮೂಡ್ ಬಂದಿದ್ದು, ತುಂಬ ಜನಕ್ಕೆ ಇಷ್ಟ ಆಗಿದೆ. ಜೊತೆಯಲ್ಲಿ ನಾವು ಲಾಸ್ಟ್ ಬಿಟ್ ನೋಡಿದ್ವಿ, ಅದು ಶಿವಂ ಸಾಂಗು. ಅದು ಇಡೀ ಸಾಂಗು ಸಂಸ್ಕೃತದಲ್ಲಿದೆ. NM ಕೀರವಾಣಿ ಅವರ ಅಸಿಸ್ಟೆಂಟ್ ಒಬ್ರು ಶ್ರೀರಾಮ್ ತಪಸ್ವಿ ಅಂತ ಅವ್ರು ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ್ ಅಡ್ಲಿ ಸರ್.
ಜೊತೆಲಿ ಇನ್ನೊಂದು ಸಾಂಗು ಸೆಪ್ಟೆಂಬರ್ 1ಕ್ಕೆ ಲೂಸ್ ಮದ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ, ಇನ್ನೊಂದು ಡುಯೆಟ್ ಸಾಂಗ್. ಅದು ಬಿಟ್ಟು ಇದು ಹೊರತುಪಡಿಸಿ ಸಿನಿಮಾ ಒಂದು ಪಕ್ಕ ಆಕ್ಷನ್ ವಿತ್ ಲವ್ ಸಬ್ಜೆಕ್ಟ್, ಜೊತೆಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್. ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ಮೇಲೆ ಮನೇಲಿರುವಂತ ಮಗಳನ್ನ ಸಾಕೋಕೆ ಏನೆಲ್ಲ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಳ್ಕೊಳ್ತಾಳೆ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ. ಇನ್ ಕೇಸ್ ಆ ಜವಾಬ್ದಾರಿಯಲ್ಲಿ ಎಲ್ಲೋ ಮಿಸ್ ಆಯ್ತು ಅಂದ್ರೆ, ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದು ಕಾರಣಕ್ಕೆ ಬಿದ್ಲು ಅಂದಾಗ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟ ಪಡ್ತಾಳೆ. ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದೀವಿ, ಸಿಂಗಲ್ ಪೇರೆಂಟ್ಸ್ಗಳ ಪ್ರಾಬ್ಲಮ್ ಏನಿದೆ, ತನ್ನ ಮನೇಲಿ ಒಂದು ಹೆಣ್ಮಗಳು ಅಥವಾ ಗಂಡು ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಕ್ಕೆ ಅಥವಾ ನೋಡ್ಕೊಳ್ಳೋದಕ್ಕೆ ಓದಿಸೋದಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆಯಲ್ಲಿ ಈ ಕಥೆನ ತಗೊಂಡು ಹೋಗಿದ್ವಿ. ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ, ಒಂದಿಷ್ಟು ಈ ಮೊಬೈಲ್ ಇಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ಗೆ, ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸಪ್ ಅಥವಾ ಮೆಸೇಜ್ ಅಲ್ಲಿ, ಆ ಮೆಸೇಜ್ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ, ಕೊನೆ ಸ್ಟೇಷನ್ ತನಕ ಯಾಕೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕತೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಬಂದು ನೋಡಿ. ಅಗೇನ್ ಈ ಟೈಮಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕು, ನನ್ನ ಫಸ್ಟ್ ಸಿನಿಮಾಕ್ಕೆ ಸುನಿ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಸರ್ ಸಿನಿಮಾಗಳನ್ನ ನೋಡಿ ಒಂದಿಷ್ಟು ಇನ್ಸ್ಪೈರ್ ಆದವರು, ಲಾಸ್ಟ್ ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು, ಚಮಕ್ ಆಗಿರ್ಬೋದು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಗೋದು, ಇದೆಲ್ಲ ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ, ಸಿಂಪಲ್ ಕಾಲೇಜ್ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನೋಡೋದು ಸಿನಿಮಾ. ಸರ್ ಸ್ವಲ್ಪ ಅಲ್ಲೆಲ್ಲ ಇದೀವಿ, ಜಾಸ್ತಿ ಏನು ವಯಸ್ಸಾಗಿಲ್ಲ. ಸೂಪರ್ ಸರ್. ಹಾಗಾದ್ರೆ ಚಿಕ್ಕ ಹುಡುಗ ಇದೆ ಸರ್, ಕಾಲೇಜಲ್ಲಿ ಇದ್ದಾಗ ನೋಡಿದ್ದು ಒಂದಿದ್ದು, ಡಿಗ್ರಿ ಅವಾಗಿನ ಫೈನಲ್ ಇಯರ್ ಮಾಡ್ತಾ ಇದ್ದೀವಿ, ಆಗ ನೋಡಿದಂತ ಸಿನಿಮಾ, ತುಂಬಾ ಇಷ್ಟ ಆಗಿದ್ದಂತ ಸಿನಿಮಾ. ಒಂದು 10 ಸತಿ ನೋಡಿದ್ವಿ ಕೂತ್ಕೊಂಡು ಥಿಯೇಟರ್ ಅಲ್ಲೇ ಸರ್. ಇಡೀ ಕಾಲೇಜ್ ಒಂದು 60-70 ಜನ ಕರ್ಕೊಂಡು ಗುಡ್ಡೆ ಹಾಕೊಂಡು ಹೋಗಿ ನೋಡಿದಂತ ಸಿನಿಮಾ. ಇವತ್ತು ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ಬಂದಿದ್ದು ತುಂಬಾ ಖುಷಿ ಆಗ್ತದೆ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಅಲ್ಲಿ ನಿಮ್ಮನ್ನು ಮಾತಾಡ್ಸ್ತೀನಿ, ಹಂಗೆ ಇಲ್ಲ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆಲ್ರೆಡಿ ನಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ರಿ ಎಲ್ಲರನ್ನೂ ನೋಡಿದ್ದೀನಿ. ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಇವೆಂಟಿಗೆ ನೀವು ಬಂದಿದ್ದೀರಾ, ತುಂಬ ಖುಷಿ ಆಯಿತು. ನೀವು ನಮ್ಮ ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದಲೂ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಅಂದರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಅಂತೇಳಿ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು. ಸೊ ಅದು ಆ್ಯಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ. ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸುನಿ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ. ಆ್ಯಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಈ ಕ್ಯಾರೆಕ್ಟರು ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂಔಟ್ ಕ್ಯಾರಿ ಆಗುವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತು ಮಗಳ ಪ್ರೀತಿ ಹೇಗಿರುತ್ತೆ, ಮತ್ತು 18ರಿಂದ 20 ವರ್ಷದೊಳಗಡೆ ಒಂದು ಪ್ರೀತಿ ಆದಾಗ ಯಾವ ಥರ ಆ ಜನ್ರೇಷನ್ನ ಅಂದರೆ ಜನ್ರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರಿಸುವಂಥ ಚಿತ್ರ ಇದು. ಆ್ಯಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ ಮೇಲೆ ಲಾಸ್ಟಿಗೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈಲರ್ ನೋಡಿದ್ದೀರಾ, ಈಗ ಆಲ್ರೆಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರು. ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಾದರೆ ಎಲ್ಲರೂ ಬಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನಸಿದೆ. ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬೇರೆ ಥ್ಯಾಂಕ್ ಯು. ಸೊ ಹಿಟ್ ಆಗಿದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನೀವು ಶೇಡ್ಸ್ ಬಿಟ್ಟು ನೀವಿರಲ್ವಾ, ನಿಮ್ಮನ್ನು ಬಿಟ್ಟು ಶೇಡ್ಸ್ ಇರಲ್ವಾ? ನನ್ನ ಬಿಟ್ಟು ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಮ್ಮ ಹೋಮ್ ಶಿವಮ್ ಟ್ರೈಲರ್ ರಿಲೀಸ್ ಆಗಿದೆ. ಆಲ್ರೆಡಿ ನಮ್ಮ ಒಂದು 3 ಸಾಂಗು ಒಳ್ಳೆ ರೀಚ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಫಸ್ಟ್ ಆಫ್ ಆಲ್ ಇವಾಗಲೂ ಸೌಂಡ್ಸ್ ಅಲ್ಲಿ ಇರ್ತೀರಲ್ಲ, ಜಾಸ್ತಿ ಸೌಂಡ್. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಮಾಧ್ಯಮದವರಿಗೆ, ಮೀಡಿಯಾದವರಿಗೆ, ಕಂಟೆಂಟ್ ಕ್ರಿಯೇಟರ್ಸ್, ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮಿಂದನೇ ಇಷ್ಟು ರೀಚು. ಈ ಸಿನಿಮಾ ಇಲ್ಲ, ಬೇರೆ ಬೇರೆ ಸಿನಿಮಾಗಳು ನನಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಸೆಪ್ಟೆಂಬರ್ 5 ನಮ್ಮ ಸಿನಿಮಾ ತೆರೆಗೆ ಬರ್ತಾ ಇದೆ. ಎಲ್ಲೋ ಥಿಯೇಟರ್ಗೆ ಬಂದು ನೋಡಬೇಕು, ನಮ್ಮ ಸಿನಿಮಾವನ್ನು ಗೆಲ್ಲಿಸ್ಬೇಕಂತ ನನ್ನ ವಿನಂತಿ. ಧನ್ಯವಾದಗಳು.
ಥ್ಯಾಂಕ್ ಯು. ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಎಲ್ಲರಿಗೂ ನಮಸ್ಕಾರ. ನನ್ನ ಕನ್ನಡ ಸ್ವಲ್ಪ ಹಂಗಿಂಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ತಮಿಳ್ನಾಡಲ್ಲಿ ಬಂದಿದ್ದೀನಿ. ಜೋಶ್ ಟೈಮಲ್ಲಿ ನಮ್ಗೆ ಒಂದು ವರ್ಡ್ ಕನ್ನಡ ಬಂದಿಲ್ಲ, ಇವಾಗ ಅಟ್ಲೀಸ್ಟ್ ಕಲ್ತ್ಕೊಂಡು ಇಷ್ಟು ಮಾತಾಡಿದೆ. ವೇದಿಕೆ ಮೇಲೆ ಇರೋ ನಮ್ದು ಓಂ ಶಿವಂ ಟೀಮಿಗೆ ಮತ್ತೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಸುನೀಲ್ ಸರ್ಗೆ ನಮಸ್ಕಾರ. ಮತ್ತೆ ಪ್ರೆಸ್ ಅವರ ಮೀಡಿಯಾ ಅವ್ರಿಗೆ ನಮಸ್ಕಾರ. ಸೊ ನಾನು ಆಲ್ಮೋಸ್ಟ್ ಒಂದು 15-16 ಮೂವಿ ಕನ್ನಡದಲ್ಲಿ ಮಾಡಿದ್ದೀನಿ. ಇದು ಮೂವಿ ನನ್ನ ಸ್ಪೆಷಲ್ ಏನಂದ್ರೆ ಫಸ್ಟ್ ಟೈಮ್ ನಾನು ಪೊಲೀಸ್ ರೋಲ್ ಮಾಡಿದ್ದೀನಿ. ಇದಕ್ಕೆ ಮುಂದೆ ವಿಲನ್ ನಿಮ್ಗೆ ಗೊತ್ತು, ಯಾವುದೋ ಒಂದು ಕ್ರಿಚ್ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಡೀಸೆಂಟ್ ಆಗಿ ಒಂದು ಪೊಲೀಸ್ ರೋಲ್ ಕೊಟ್ಟಿದ್ರು ನಮ್ಮ ಡೈರೆಕ್ಟ್ರು. ಸೊ ಥ್ಯಾಂಕ್ಸ್ ಫಾರ್ ಚೇಂಜ್ ಓವರ್ ಟು ಅನದರ್ ಡೈಮೆನ್ಷನ್. ಸೊ ಚೆನ್ನಾಗಿದೆ ನನ್ನ ಪಾತ್ರ, ತುಂಬಾ ಖುಷಿ ಆಗಿದೆ. ಇವರು ಹೊಸೊಬ್ರ ತರ ಎಲ್ಲ ಎಕ್ಸ್ಪೀರಿಯನ್ಸ್ ತರನೇ ಎಲ್ಲ ಫುಲ್ ಟ್ರೈನಿಂಗ್ ಮಾಡಿ ಆರಾಮಾಗಿ ಮಾಡಿದ್ದಾರೆ ಭಾರ್ಗವ್. ಮತ್ತೆ ಹೀರೋಯಿನ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಕೃಷ್ಣ ಸರ್ ಪ್ರೊಡ್ಯೂಸರ್ ಸರ್ ತುಂಬಾ ಎಂಕರೇಜ್ ಮಾಡಿ ನಾನು ಪ್ರತಿಯೊಂದು ಟೈಮ್ ಶೂಟಿಂಗ್ ಚೆನ್ನೈಲಿಂದ ನಾನು ಕರ್ಸಿ ನಂದು ಅವ್ರಿಗೆ ದುಬೈಲಿಂದ ಬರ್ತಾರೆ, ನಾನು ಚೆನ್ನೈಲಿಂದ ಬರ್ತೀನಿ. ಸೊ ಇಬ್ರಿಗೂ ಅವ್ರಿಗೆ ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ಆಗಿದೆ ಪೇಮೆಂಟ್ಗಿಂತ. ಬಟ್ ಖುಷಿ ಆಯ್ತೆ. ಕನ್ನಡದಲ್ಲಿ ಇನ್ನೂ ಒಂದು ಹೊಸ ಟೀಮು, ಒಳ್ಳೆ ಮೂವಿ ಎಲ್ಲ ಸೇರಿಸಿ ಮಾಡಿದ್ದೀವಿ. ದಯವಿಟ್ಟು ನೀವು ಜನಗಳ ಹತ್ರ ಸೇರಿಸಿ, ಜನಗಳು ಈ ತರ ಹೊಸೊಬ್ಬರನ್ನ ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಇವಾಗ ರೀಸೆಂಟ್ ಆಗಿ ಒಂದು ಹೊಸ ಮೂವಿ ಕೂಡ ತುಂಬಾ ಹಿಟ್ ಆಗಿ ಎಲ್ಲರೂ ಎಂಕರೇಜ್ ಮಾಡಿದ್ದೀರಾ. ಅದೇ ತರ ಪ್ರತಿಯೊಂದು ಮೂವಿನೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನೋ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಬೇಡಿ. ಥ್ಯಾಂಕ್ ಯು ಸರ್. ಇಷ್ಟೊಂದು ಇಂಪ್ರೂವೈಸ್ಡ್ ಆಗಿರ್ಬೋದು ಅವರ ಅಭಿನಯದ ಮೂಲಕ. ಇವಾಗ ನಮ್ಮ ಸಿನಿಮಾದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಓಂ ಶಿವಂ. ಸೊ ಟು ಯು ಸರ್. ಶಿವಂ ನಮಃ ಶಿವಾಯ. ಆಲ್ರೆಡಿ ಹೇಳ್ಬಿಟ್ಟವು ಓಂ ಶಿವಂ ಬಗ್ಗೆ. ಇದರಲ್ಲಿ ಇನ್ನೊಂದು ಹೇಳಿಲ್ಲ, ಓಮಲ್ಲಿ ಮಾಡಿಲ್ಲ, ಶಿವಮಲ್ಲಿ ಮಾಡಿದ್ದೀನಿ ಉಪಿ ಸರ್ ಜೊತೆ. ಸೊ ನಾನು ಮರ್ತೋಗ್ಬಿಟ್ಟಿದ್ದೆ, ಅಲ್ವಿನ್ ಸರ್ ನನ್ನ ನಾಮಕ ಮಾಡಿಲ್ಲ. ಥ್ಯಾಂಕ್ ಯು ಸುನೀಲ್ ಸರ್ ಬಂದಿದ್ದಕ್ಕೆ. ಸೊ ಭಾಳ ಸತಿ ಮಿಸ್ ಆಗ್ತದೆ ಸುನೀಲ್ ಸರ್ ಇಂದ. ಅವಾಗಿಂದ ಸರ್ ನಾವು ಗಾಂಧಿನಗರಲ್ಲಿ ಬಿಟ್ ಮಾಡಿದ್ರಿ. ಸೊ ಮಿಸ್ ಆಗ್ತಾ ಇರ್ತದೆ. ಅತಿ ಶೀಘ್ರದಲ್ಲಿ ಅವರು ಚಿತ್ರದಲ್ಲಿ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಭಾಳ ಖುಷಿ ಆಯ್ತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು, ಮೀಡಿಯಾದವ್ರಿಗೂ. ಯಾಕಂದ್ರೆ ಸಾಂಗ್ಸ್ ಆಲ್ರೆಡಿ 3 ಸಾಂಗ್ಸ್ ಒಳ್ಳೆ ಹಿಟ್ ಆಗಿದೆ. ಸೊ ಅದೇ ಸರ್ ಟ್ರೈಲರ್ ನೋಡಿದೆ, ಹಿಟ್ಟಾಯ್ತು. ಯಾಕಂದ್ರೆ ಓಂ ಶಿವಂ 2 ಪಾಸಿಟಿವ್ ಇರೋದ್ರಿಂದ ಖಂಡಿತವಾಗ್ಲೂ ಚಿತ್ರನೂ ಹಿಟ್ಟಾಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ 5ನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ. ಥಿಯೇಟ್ರಿಗೆ ಬಂದು ನೋಡಿ, ನಮ್ಮ ಕನ್ನಡ ಚಿತ್ರವನ್ನ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ನಮಃ. ಲವ್ ಯು ಆಲ್. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಮುಖ್ಯ ಅತಿಥಿಯಾಗಿ ಇವತ್ತಿನ ಮೊದಲಿಗೆ ನಿಮ್ಗೆ ಕನ್ನಡ ಚಿತ್ರರಂಗಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸೊ ಯಾವಾಗ ಅನಿಸ್ತು ಸರ್ ನಿಮ್ಗೆ ಥಾಟ್ ಟು ಪ್ರೊಡ್ಯೂಸ್ ಮಾಡ್ಬೇಕಂತ? ಒಂದು ವರ್ಷದಿಂದ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು. ಬಟ್ ತುಂಬಾ ಆಸೆ ಇತ್ತು. ಒಂದು 20 years ಬ್ಯಾಕೆ ತುಂಬಾ ಇಷ್ಟ ಇತ್ತು. ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದೀನಿ ನಾನು, ಇಷ್ಟ ಇತ್ತು. ಬಟ್ ನನ್ನ ಕೈಲಿ ಈಗ ಅಂದ್ರೆ ಹೀರೋಗಿ ಮಾಡೋ ಶಕ್ತಿ ಇಲ್ಲ ಅಂತಲ್ಲ. ಈಗ ತೆರೆ ಕಂಡ್ಕೊಂಡ್ರೆ ಜನಗಳು ಒಪ್ಪಲ್ಲ ಅಂತ ಅದನ್ನ ನನ್ನ ಮಗನ ಕೈಲಿ ಮಾಡಿಸಿದ್ದೀನಿ. ಮೊದಲಿಗೆ ಸಿನಿಮಾದ ಬಂದು ತುಂಬ ಪ್ರಾಕ್ಟೀಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದ್ದೀನಿ. ಫಸ್ಟ್ ಸಿನಿಮಾ ಬರ್ಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ. ಮತ್ತು ನಂದು 3 ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲಿ ಎಲ್ಲ ನನಗೆ ಮಾಧ್ಯಮರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ. ತುಂಬ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಒಂದು ಯಾವುದೇ ಒಂದು ಸಿನಿಮಾ ಆಗಲಿ ಏನಾದರೂ ಪ್ರಚಾರ ಇದ್ರೇ ಅದು ಮುಂದೆ ಹೋಗೋದು. ಈ ಮಾಧ್ಯಮದವ್ರು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಸುನೀಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ, ಅಂದರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕಿಂತ ನನಗೆ ಹೆಮ್ಮೆ ತುಂಬ ಇದೆ. ನನಗೆ ನನ್ನ ಮಕ್ಕೆ ರಾತ್ರಿ ಎಲ್ಲ ನನ್ನ ಮಗ ತೋರಿಸ್ತಾ ಇದೆ ನನಗೆ ಸರ್ ಸುನೀಲ್ ಸರ್ದಿಂದ ಅಂತ. ನಾನು ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಮೊದಲನೇ ಸಿನಿಮಾದಲ್ಲಿ ಈ ಥರ ಎಲ್ಲ ನನಗೆ ಒಬ್ಬರು ಬಂದು ನನಗೆ ತುಂಬ ಆಶೀರ್ವಾದ ಅವರು ನಮ್ಮ ಯಾವತ್ತೂ ಅಲ್ಲಿ ಸುನೀಲ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರ್ ನನಗೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್. ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಸರ್ ಖಂಡಿತ ಆಸೆ ಪೂರೈಸ್ಕೊಂಡಿದ್ದೀನಿ. ಚೆನ್ನಾಗೂ ಬಂದಿದೆ ಅಂತ ನಾನು ಹೇಳೋದು ಮುಂಚೆ ಜನಗಳು ಬಂದು ಹೇಳಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಒಂದು ವಿಜಯ್ ಫಿಲಮ್ಸ್ ಅವರು ಇದೆ ಸರ್. ನಾವು ಒಂದು ಅನೌನ್ಸ್ ಮಾಡಿದಾಗ ನಮ್ದು ಒಂದೇ ಇತ್ತು. ಇವಾಗ ಒಂದು 7-8 ಇದೆ. ಪರವಾಗಿಲ್ಲ ಸರ್, ಯಾರು ಬಂದ್ರೂ ನನಗೊಂದು ಧೈರ್ಯ ಇದೆ. ಮತ್ತು ಜನರ ಶಕ್ತಿ ಬೆಂಬಲ ಇದೆ ಕರ್ನಾಟಕದ ಕನ್ನಡ ಫಿಲಮ್. ಯಾಕೆಂದರೆ ನಂದು ಏನಂದರೆ ಇದು ಆ್ಯಕ್ಚುಲಿ ನಾನು 3 ಲ್ಯಾಂಗ್ವೇಜಲ್ಲಿ ಮಾಡಿದೆ ಸರ್ ಸಿನಿಮಾ ಇದು. ಅವನು ಹೇಳಕ್ಕೆ ಬರಲಿಲ್ಲ, ಭಯ ಬಿದ್ದ ಮಗ. ಅಂದರೆ ನಾನೇ ಹೇಳ್ತಾ ಇದ್ದೀನಿ.
3 ಲ್ಯಾಂಗ್ವೇಜ್ ಮಾಡಾದ್ಮೇಲೆ 3 ಲ್ಯಾಂಗ್ವೇಜ್ ಮಾಡಲಿಲ್ಲ ನಾವು. ಯಾಕೆಂದ್ರೆ ಅವ್ನು ದುಬೈಲಿದ್ದ, ನಾನು ಡೈರೆಕ್ಟ್ ಸೇರ್ಕೊಂಡೆಲ್ಲ ಮಾಡಿದ್ದು. ಬಂದ್ಮೇಲೆ ಅವನು ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನಾನು ರಿಲೀಸ್ ನಾನು ಎಲ್ಲೂ ಬರೋಣ ಪ್ರೆಸ್ ಬಿಟ್ಕಿಂತ ಮೊದಲೇ ಹೇಳ್ಬಿಟ್ಟು ಅವನು. ಅದರಿಂದ ನಾನು ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ. ಮುಂದೆ ಅದನ್ನ ಯಾರು ತೊಗೊಂಡ್ರೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ ಸರ್. ಗೊತ್ತಿಲ್ಲ ಸರ್ ನನಗೆ, ಅವ್ನಿಗೆ ಇಂಟ್ರೆಸ್ಟ್ ಇದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಯಾರು ಬೇಕು ನಾನು ಅದನ್ನೇನು ನಾನು ರಿಲೀಸ್ ಮಾಡಕ್ ಹೋಗಲ್ಲ. ಅವ್ನು ಕನ್ನಡ ಬಿಟ್ಟು ಬೇರೆದಾದ್ರೆ ನಾನು ಮಾಡಲ್ಲ ಅಂತ ಹೇಳಿ ಸರ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸರ್. ಎಲ್ಲ ಆಗ್ಬಿಟ್ಟಿದೆ ಸರ್, ಸೆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ, ಅದೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಯಾಕೆಂದ್ರೆ ಈಗ ಅವ್ನಿಗೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಅಂದ್ರೆ ಅವ್ನಿಗೆ ಒಂದು ಇಷ್ಟ ಆದಿದ್ದೆ ನಾನು ಮಾಡ್ಬೇಕು. ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ಅಂದ್ಮೇಲೆ ನಾನು ಅವ್ನಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಸರ್. ಕನ್ನಡದಲ್ಲಿ ರಿಲೀಸ್ ಸಾಕು ಅಂತ ಅವ್ನ ಮನಸ್ಸು ಬಂದಮೇಲೆ ನೋಡೋಣ. ಕನ್ನಡದಲ್ಲಿ ಈಗ ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಅವ್ನು ಕನ್ನಡನೇ ಬೇಕು ಅಂತ ಹೇಳಿದ್ಮೇಲೆ ನಾನು ಅವ್ನಿಗೆ ಅವನ ಆಸೆ ನಾನು ನೆರವೇರಿಸ್ಬೇಕು. ಯಾಕೆ ಸುಮ್ಮನೆ ಫಸ್ಟ್ ಇದೆಲ್ಲ ಮಾಡ್ಕೊಂಡು ಮಾಡಲಿ ಅಂತ ಬಿಟ್ಟಿದ್ದೀನಿ ಸರ್. ಬಟ್ ಅವ್ನು ಹೇಳಕ್ಕೆ ಅದು ಮಾತು ಅವನೇ ಹೇಳ್ಬೋದಾಗಿತ್ತು, ಯಾಕೆ ಹೇಳಿಲ್ಲ ಗೊತ್ತಿಲ್ಲ ನನಗೆ. ಬಟ್ ನಾನು ಹೇಳಿದ್ದೀನಿ, ಕೇಳಿದ್ದ ಸರ್ ನಾನು ಅವನೇ ಸರ್ ಗೊತ್ತಿಲ್ಲ ಸರ್. ಅದು ನನಗೆ ಕ್ಲಿಕ್ ಆದರೆ ನಾನು ನೋಡ್ಬೇಕು ಏನು ಮಾಡ್ಬೇಕಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಫಸ್ಟ್ ಅವ್ನು ನೋಡ್ತೀನಿ, ಅವ್ನು ಏನು ಹೇಳಿದ್ರು ಅದು ನೀವು ಮಾಡಿದ್ದೀನಿ. ಅವನ ಆಸೆ ಏನಿದೆಯೋ ಅದನ್ನ ಮಾಡಿದ್ದೀನಿ. ನಾನು ಹೇಳಿದೆ 3 ಲ್ಯಾಂಗ್ವೇಜ್ ಮಾಡೋಣಪ್ಪ ಅಂತ ಹೇಳಿದೆ. ಇಲ್ಲ ಅವನು ಏನೋ ಬೇಡ, ಒಂದೇ ಲ್ಯಾಂಗ್ವೇಜ್ ಸಾಕು, ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳ್ದ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಸರ್. ಸೆಪ್ಟೆಂಬರ್ 5ನೇ ತಾರೀಕು ರಾಜ್ಯಾದ್ಯಂತ ಓಂ ಶಿವಂ ಚಿತ್ರ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಕನ್ನಡ ಪ್ರೇಮಿ, ಅವ್ನು ಕನ್ನಡಕ್ಕೋಸ್ಕರನೇ ನೋಡಿ, ಎಲ್ಲ ಭಾಷೆ ಬಿಟ್ಟು ಅವ್ನು ಕನ್ನಡನೇ ಮಾಡ್ಬೇಕಂತ ಆಸೆ. ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ, ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಎಲ್ಲರ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್.